ನಿಮ್ಮ ಕಷ್ಟದ ಜೊತೆಗೆ ನಾನು ಇರ್ತೀನಿ. ನನ್ನ ಕಷ್ಟದ ಜೊತೆಗೆ ನೀವ್ಯಾರು ನನಗೆ ಬೆನ್ನು ತೋರಿಸೋಕೆ ಹೇಳ್ಕೊಟ್ಟಿಲ್ಲ, ಎದೆ ಕೊಡೋದನ್ನು ಹೇಳ್ಕೊಟ್ಟಿದ್ದೀನಿ. ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ. ಕಷ್ಟನ ಎದುರಿಸಿದ್ದೀವಿ, ಅದ್ರ ಬೆನ್ನು ತೋರಿಸಿ ಓಡ್ ಬಂದಿಲ್ಲ. ನೀವು ಯಾವ ಪಾಠವನ್ನ ನನಗೆ ಚಿಕ್ಕಮಗಳೂರಿನ ಜನ ಯಾವ ಪಾಠವನ್ನ ಹೇಳ್ಕೊಟ್ಟಿದ್ದೀರೋ, ಹೋರಾಟ ಮಾಡಬೇಕು, ಎದೆಗಳು ಹೊಂದಬಾರ್ದು ಅಂತ ಹೇಳಿದ್ದೀರೋ, ಅದನ್ನೇ ರಥವಾಗಿ ಸ್ವೀಕಾರ ಮಾಡಿ ಹೋರಾಟ ದಾರಿಯನ್ನೇ ತುಳಿದು ಊರಿಗೆ ಬಂದಾಗ ಮಧ್ಯರಾತ್ರಿ 1 ಗಂಟೆ ರಾತ್ರಿ ನಿಮ್ಮನ್ನು ನೋಡಿದಾಗ ನನ್ಗನ್ನಿಸ್ತು ಯಾವುದೋ ಪುಣ್ಯ ಮಾಡಿರ್ಬೇಕು ನಾನು ಅಂತೇಳಿ. ಇದು ಕಣ್ಣೀರು ಅಂತ ಅನ್ಕೊಂಡ್ಬಿಡಿ, ನಿಮ್ಮ ಪ್ರೀತಿ ನೋಡಿ ಬರ್ತಿರತಕ್ಕಂಥ ಆನಂದ ಭಾಸ್ಮ. ನಿನ್ನೆ ಮೊನ್ನೆ ರಾಜ್ಯದ ಉದ್ದಗಲಕ್ಕೆ ಪಕ್ಷದ ಕಾರ್ಯಕರ್ತರು, ಸಾಮಾನ್ಯ ಜನ, ನಮ್ಮ ಪಕ್ಷದ ಎಲ್ಲ ಮುಖಂಡರು, ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಯತ್ನಾಳರು, ಬೆಲ್ಲದರು, ಅಭಯ್ ಪಾಟೀಲು, ನಮ್ಮ ಸಂಸದರುಗಳು, ಕೇಂದ್ರ ಸಚಿವರುಗಳು, ವರಿಷ್ಠ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕರೆ ಮಾಡಿ ಏನಾಯ್ತು ಏನಾಯ್ತು ಅಂತ ಹೇಳ್ತಾ ಧೈರ್ಯ ತುಂಬ್ತಾ ಇದ್ರು. ಎಲ್ಲರೂ ಒಂದಾಗಿ ನಿಂತರು. ಕೇಂದ್ರ ನಾಯಕರುಗಳು ಹೆದರಬೇಡ ಅನ್ನುವಂತ ವಿಶ್ವಾಸ ತುಂಬಿದ್ರು. ನಮ್ಮಮ್ಮನೂ ನನಗೆ ಹೆದರಿ ಬದುಕೋದನ್ನು ಹೇಳ್ಕೊಡ್ಲಿಲ್ಲ. ದುಡಿದು ಬದುಕು, ಕಷ್ಟಪಟ್ಟು ಬದುಕು, ಕಷ್ಟಪಟ್ಟ ಮೇಲೆ ಬನ್ನಿ ಅಂತ ನಮ್ಮಮ್ಮನೂ ನನಗೆ ಹೇಳ್ಕೊಟ್ಟಿದ್ದು. ಆವಾಗ ನಿಶ್ಚಯ ಮಾಡಿದೆ, ಯಾವುದೇ ದೃಷ್ಟಿಯಿಂದ ನನ್ನಿಂದ ಸಣ್ಣ ಪುಟ್ಟ ತಪ್ಪುಗಳು ಸಂಘಟನೆ ವಿಷಯದಲ್ಲಿ ಆಗಿದ್ರು ಪಕ್ಷದ ಲಕ್ಷ್ಮಣ ರೇಖೆ ಮೀರಿಲ್ಲ. ಇನ್ಯಾವತ್ತು ಸ್ವಾರ್ಥದ ಯೋಚನೆ ಮಾಡಬಾರ್ದು, ಪಕ್ಷ ಅಂತ ಅಷ್ಟೇ ಯೋಚನೆ ಮಾಡಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ಈಗ ನಿಮ್ಮ ಪ್ರೀತಿ ಎಲ್ಲ ನೋಡಿದ ಮೇಲೆ ಸ್ವಂತದ ಯೋಚನೆನೂ ಮಾಡಬಾರ್ದು. ಏನಿದ್ರು ಜನ 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 ಅಲ್ಲಿಯೇ ಬರುತ್ತೆ ಸಂತೋಷ. ನನ್ನ ಯೋಚನೆ ಸಂಕಲ್ಪ ಆಗಲಿ, ಆ ಸಂಕಲ್ಪಕ್ಕೆ ನೀವು ಶಕ್ತಿ ಕೊಡಿ ಅಂತೇಳಿ ವಿನಂತಿ ಮಾಡಿ, ನೀವು ತೋರಿಸಿರ್ತಕ್ಕಂಥ ಈ ಪ್ರೀತಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.